ಮನೆಯಲ್ಲಿ ನೆಮ್ಮದಿ ಅನ್ನೋದು ಹಾಳಾಗ್ತಿರೋದು ರಿಚಾಯಿಂದ. ನನ್ನ ಮಕ್ಕಳ ಕಳಿತೆ ಇಲ್ವೋ ಗೊತ್ತಿಲ್ಲ, ನಿನ್ನ ಮಕ್ಕಳ ಕಳಿಸಿ ಆಲ್ರೆಡಿ ಬಿದ್ದು ಒದ್ದಾಡಿ ಕೊಚ್ಕೊಂಡು ಹೋಗ್ಬಿಟ್ಟದ ಸ್ವಿಮ್ಮಿಂಗ್ ಪೂಲಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಬ್ಬರನ್ನ ಹೋಗಲೆ ಅದು ಇದು ಅಂತ ನಾನು ಮಾತಾಡೋದೇ ಹಿಂಗೆ. ಹೊರಗಡೆ ಹೇಗಿದ್ದೀನಿ ನಾನು ಒಳಗಡೆನೂ ಹಾಗೆ ಇದ್ದೀನಿ. ನಾನು ಮನೆಯಲ್ಲಿ ಹೆಂಗೆಂಗೋ ಇರ್ತೀನಿ, ದೊಡ್ಡ ಮೆಂಟ್ಲು. ನಾನು ಮನೇಲಿ ಇರತ್ತಾರ, ನಾನು ಇಲ್ಲಿ ಇದ್ಬಿಟ್ರೆ ಯಾರು ಇರಲ್ಲ ನನ್ನ ಜೊತೆ. ನಾನು ಮನೇಲಿ ಹಿಂಗೆ ಇದ್ದೆ, ಶರ್ಟ್ ಬಿಚ್ಕೊಂಡಿದ್ದೆ, ಪ್ಯಾಂಟ್ ಬಿಚ್ಕೊಂಡಿದ್ದೆ ಅಂತ ಮನೇಲಿ ಇದ್ರೆ ಚಪ್ಪಲಿ ತಗೊಂಡು ಹೊಡೆದು ಆಚೆ ಕಳಿಸ್ತಾರೆ. ಮನೆಯಲ್ಲಿ ನೆಮ್ಮದಿ ಅನ್ನೋದು ಹಾಳಾಗ್ತಿರೋದು ರಿಚಾಯಿಂದ. ನನ್ನ ಮಕ್ಕಳ ಕಳಿತೆ ಇಲ್ವೋ ಗೊತ್ತಿಲ್ಲ, ನಿನ್ನ ಮಕ್ಕಳ ಕಳಿಸಿ ಆಲ್ರೆಡಿ ಬಿದ್ದು ಒದ್ದಾಡಿ ಕೊಚ್ಕೊಂಡು ಹೋಗ್ಬಿಟ್ಟದ ಸ್ವಿಮ್ಮಿಂಗ್ ಪೂಲಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಬ್ಬರನ್ನ ಹೋಗಲೆ ಅದು ಇದು ಅಂತ ನಾನು ಮಾತಾಡೋದೇ ಹಿಂಗೆ. ಹೊರಗಡೆ ಹೇಗಿದ್ದೀನಿ ನಾನು ಒಳಗಡೆನೂ ಹಾಗೆ ಇದ್ದೀನಿ. ನಾನು ಮನೇಲಿ ಹೆಂಗೆಂಗೋ ಇರ್ತೀನಿ, ದೊಡ್ಡ ಮೆಂಟ್ಲು. ನಾನು ಮನೇಲಿ ಇರತ್ತಾರ, ನಾನು ಇಲ್ಲಿ ಇದ್ಬಿಟ್ರೆ ಯಾರು ಇರಲ್ಲ ನನ್ನ ಜೊತೆ. ನಾನು ಮನೇಲಿ ಹಿಂಗೆ ಇದ್ದೆ, ಶರ್ಟ್ ಬಿಚ್ಕೊಂಡಿದ್ದೆ, ಪ್ಯಾಂಟ್ ಬಿಚ್ಕೊಂಡಿದ್ದೆ ಅಂತ ಮನೇಲಿ ಇದ್ರೆ ಚಪ್ಪಲಿ ತಗೊಂಡು ಹೊಡೆದು ಆಚೆ ಕಳಿಸ್ತಾರೆ. ಮನೆಯಲ್ಲಿ ನೆಮ್ಮದಿ ಅನ್ನೋದು ಹಾಳಾಗ್ತಿರೋದು ರಿಚಾಯಿಂದ. ನನ್ನ ಮಕ್ಕಳ ಕಳಿತೆ ಇಲ್ವೋ ಗೊತ್ತಿಲ್ಲ, ನಿನ್ನ ಮಕ್ಕಳ ಕಳಿಸಿ ಆಲ್ರೆಡಿ ಬಿದ್ದು ಒದ್ದಾಡಿ ಕೊಚ್ಕೊಂಡು ಹೋಗ್ಬಿಟ್ಟದ ಸ್ವಿಮ್ಮಿಂಗ್ ಪೂಲಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಬ್ಬರನ್ನ ಹೋಗಲೆ ಅದು ಇದು ಅಂತ ನಾನು ಮಾತಾಡೋದೇ ಹಿಂಗೆ. ಹೊರಗಡೆ ಹೇಗಿದ್ದೀನಿ ನಾನು ಒಳಗಡೆನೂ ಹಾಗೆ ಇದ್ದೀನಿ. ನಾನು ಮನೇಲಿ ಹೆಂಗೆಂಗೋ ಇರ್ತೀನಿ, ದೊಡ್ಡ ಮೆಂಟ್ಲು. ನಾನು ಮನೇಲಿ ಇರತ್ತಾರ, ನಾನು ಇಲ್ಲಿ ಇದ್ಬಿಟ್ರೆ ಯಾರು ಇರಲ್ಲ ನನ್ನ ಜೊತೆ. ನಾನು ಮನೇಲಿ ಹಿಂಗೆ ಇದ್ದೆ, ಶರ್ಟ್ ಬಿಚ್ಕೊಂಡಿದ್ದೆ, ಪ್ಯಾಂಟ್ ಬಿಚ್ಕೊಂಡಿದ್ದೆ ಅಂತ ಮನೇಲಿ ಇದ್ರೆ ಚಪ್ಪಲಿ ತಗೊಂಡು ಹೊಡೆದು ಆಚೆ ಕಳಿಸ್ತಾರೆ.